ಸೈನಿಕರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ ಅಂತ ಒಂದು ಆಪರೇಷನ್ ಸಿಂಧೂರಿ ಆಮೇಲೆ ಸೈನಿಕರ ಬಗ್ಗೆ ಹಗುರವಾಗಿ ನಾನು ಯಾವತ್ತೂ ಮಾತಾಡೋದು ಇಲ್ಲ. ನಮ್ಮ ಭಾರತ ದೇಶ 1 ವರ್ಷ 2 ವರ್ಷ ಹಿಂದ್ಗಡೆ ಪುಲ್ವಾಮಾ ದಾಳಿ ಆಯಿತು. ನಮ್ಮ ಸೈನಿಕರು ನಮ್ಮ ಸೈನಿಕರು 40 ಜನ ಎಷ್ಟೋ ಜನ ಸತ್ತರು. ನಮ್ಮ ಸೈನಿಕರು 40 ಜನ ಸತ್ತರು. 40 ಎಷ್ಟೋ ಹೆಚ್ಚು ಕಮ್ಮಿ ಇರ್ಬೋದು, 40 ಜನ ಸತ್ತರು. ಅವ್ರು ನಮ್ಮ ದೇಶದ ಮಕ್ಕಳಲ್ವಾ, ನಮ್ಮ ದೇಶದವ್ರು ತಾನೆ. ಸೈನಿಕರನ್ನ ಸಾಯಿಸುವಾಗ ಒಂದು ಕಾರ್ ಬಂದು ನಮ್ಮ ಸೈನಿಕರ ವೆಹಿಕಲ್ಸ್ಗೆ ಹೊಡಿತದೆ. ಅದರಲ್ಲಿ 200 kgನೋ 300 kgನೋ ಎಷ್ಟೋ RDX ಇದೆ, ಹಂಗೆ ತೊಗೊಂಡು ಬಂದು ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ಇವೆಲ್ಲ ಎಲ್ಲಿಂದ ಬರ್ತಾ ಇದ್ದಾವೆ? ಇದಕ್ಕೆಲ್ಲ ಮೂಲ ಯಾವುದು? ಆ ರೀತಿಯಲ್ಲಿ ನಾವು ವರ್ಷಾನುಗಟ್ಟಲೆ ನಮ್ಗೆ ಸ್ವಾತಂತ್ರ್ಯ ಬಂದಾಗಿಂದ ಇವತ್ತವರೆಗೂ ಇದೇ ರೀತಿಯಲ್ಲಿ 6 ತಿಂಗಳಿಗೆ 3 ತಿಂಗಳಿಗೆ 1 ವರ್ಷಕ್ಕೆ 2 ವರ್ಷಕ್ಕೆ ಒಂದು ನಡ್ಕೊಂಡೇ ಹೋಗ್ತಾ ಇದ್ದರೆ ಇದಕ್ಕೆ ಅಂತಿಮ ಅನ್ನೋದು ಎಲ್ಲಿ? ಯಾಕೆ ನಾವು ಇಂಡಿಯಾ ಎಷ್ಟು ಬಲಿಷ್ಠವಾಗಿದೆ ಇಲ್ವಾ? ಇಂಡಿಯಾ ಆರ್ಮಿನಲ್ಲಿ ಬಲಿಷ್ಠವಾಗಿದ್ದೀವಿ, ಜನಗಳಲ್ಲಿ ಬಲಿಷ್ಠವಾಗಿದ್ದೀವಿ, ಪಾಪ್ಯುಲೇಷನಲ್ಲಿ ಬಲಿಷ್ಠವಾಗಿದ್ದೀವಿ, ಟ್ಯಾಲೆಂಟಲ್ಲಿ ಬಲಿಷ್ಠವಾಗಿದ್ದೀವಿ. ಎಲ್ಲ ಇದರಲ್ಲೂ ಈ ಪ್ರಪಂಚವನ್ನು ಇವತ್ತೆಲ್ಲ ರಂಗದಲ್ಲೂ ನಮ್ಮ ಇಂಡಿಯನ್ಸ್ ಹೋಗಿ ಕೆಲಸಗಳು ಮಾಡ್ತಾಯಿದ್ದಾರೆ. ನೀನು ಕೂಲಿ ಕೆಲಸದಿಂದ ಹಿಡ್ಕೊಂಡು ಟಾಪ್ ಲೆವೆಲ್ ಇರುವಂಥ ಕೆಲಸವರೆಗೂ ಇದು ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ಗೂಗಲ್ಲು CEO ಯಾರು? ಗೂಗಲ್ CEO ಸುಂದರ್ ಪಿಚ್ಚೈ ಟಾಪು. ಆಮೇಲೆ ಪೆಪ್ಸಿ ಕಂಪ್ನಿನಲ್ಲಿ ನಮ್ಮ ಮಲಯಾಳಿ ಹುಡುಗಿ ಒಂದು ಅಮ್ಮ, ಅವರು ಟಾಪು. ಸ್ಯಾಲ್ರಿ ತೊಗೊಳ್ಳೋರಲ್ಲಿ ಟಾಪಲ್ಲಿ ಇವರಿಬ್ಬರು ಇರೋದು. ವರ್ಲ್ಡಲ್ಲಿ ಸ್ಯಾಲ್ರಿ ತೊಗೊಳ್ಳೋ ಟಾಪಲ್ಲಿ ನಮ್ಮ ಇಂಡಿಯನ್ಸ್ ಇದ್ದಾರೆ. ಇಂಥ ಒಂದು ಶಕ್ತಿವಂತ ಒಂದು ದೇಶ ದಾಳಿ ಆಗ್ತದೆ, ಪುಲ್ವಾಮಾ ದಾಳಿ ಆಗ್ತದೆ, ಪಹಲ್ಗಾಮ್ ದಾಳಿ ಆಗ್ತದೆ, ಇನ್ನೊಂದು ಜಾಗದಲ್ಲಿ ಯಾವಾಗಲೂ ಫೈರಿಂಗ್ ಆಗ್ತಾ ಇರುತ್ತೆ. ಇದನ್ನೆಲ್ಲ ಮಾಡ್ತಾನೇ ಇರ್ತಾರೆ ಯಾವಾಗಲೂ. ಇದಕ್ಕೆ ಅಂತಿಮ ಅನ್ನೋದು ಯಾವಾಗ? ಸರಿ, ಮೊನ್ನೆ ಬಂದ್ಬಿಟ್ಟು ನಮ್ಮ ಪಹಲ್ಗಾಮಲ್ಲಿ ದಾಳಿ ಆಯಿತು. ಹೆಣ್ಮಕ್ಳನ್ನು ನಿಲ್ಲಿಸ್ಕೊಂಡು ಅವ್ರ ಗಂಡಂದಿರನ್ನ ಪಾಯಿಂಟ್ ಇಟ್ಟು ಹೊಡಿತಾರೆ ಅಂದರೆ ನಮಗೆಲ್ಲ ಎಷ್ಟು ಬೇಜಾರಾಗಿರುತ್ತೆ. ಭಾರತೀಯರು ಹೆಣ್ಮಕ್ಳಿಗೆ ಆ ರೀತಿ ಇಲ್ಲದಾಗ ಎಲ್ಲರಿಗೂ ಎಷ್ಟು ಬೇಜಾರಾಗುತ್ತೆ. ನಾನು ನಿನ್ನೆ ಮಾತಾಡಿದ ವಿಚಾರದಲ್ಲಿ ಯಾರನ್ನೇ ಆಗಲಿ ನಮ್ಗೆ ಇವ್ರು ಕೆಲಸ ಮಾಡಿಲ್ಲ, ಅವ್ರು ಕೆಲಸ ಮಾಡಿಲ್ಲ, ಇವ್ರು ಮೋಸ ಮಾಡಿದ್ದಾರೆ, ಇವ್ರು ಅನ್ಯಾಯ ಮಾಡಿದ್ದಾರೆ ಅಂತ ಯಾವುದೂ ಹೇಳಿಲ್ಲ. ನಾನೆಲ್ಲೂ ಯಾರ ಮೇಲೂ ಆರೋಪ ಮಾಡಿಲ್ಲ. ನೀವು ಇವ್ರಿಗೆ ಮಾಡಿದ್ದಾರೆ ಅಂತ ಆರೋಪ ಮಾಡಿಲ್ಲ. ಫ್ಲೈಟ್ಸ್ ಹೋಗಿದೆ, ಬಂದಿದೆ, ಹೊಡೆದಿದ್ದಾರೆ, ಇದನ್ನು ಹೊಡೆದಿದ್ದು. ನಮ್ಮ ಮನೆ ಒಳಗಡೆ ಇರುವ ಕಲ್ಲಣ್ಣನ್ನು, ಮನೆ ಒಳಗಡೆ ಕಳ್ತನ ಮಾಡಿ ಬಂದಿದ್ದ ಕಲ್ಲನನ್ನು ಬಿಟ್ಬಿಟ್ಟು ನೀವು ಆ ಕಡೆ ಹೋಗಿ ನಾವು ಮಾಡಿದ್ದೀವಿ, ಆ ಕಡೆ ಹೋದ್ದು ಉಗ್ರಗಾಮಿಗಳನ್ನ ಹೊಡೆದಿದ್ದೀವಿ. ಓಕೆ, ಎಸ್, ಅಕ್ಸೆಪ್ಟ್, ಒಪ್ಕೊಳ್ಳೋಣ. ನೀವೆಲ್ಲಿರೋ ಉಗ್ರಗಾಮಿಗಳನ್ನು ಬೇರೆ ಸಮೇತ ಕಿತ್ತಾಕಿ ಅದಕ್ಕೆಲ್ಲ ಈ ಭಾರತ ದೇಶ ಸಪೋರ್ಟ್ ಆಗಿರುತ್ತೆ, ನಾವು ಸಪೋರ್ಟ್ ಆಗಿರ್ತೀವಿ, ನಾವು ಅದಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತೀವಿ. ಉಗ್ರಗಾಮಿಗಳು ಎಲ್ಲಿದ್ದಾರೆ ಎಲ್ಲ ಜಾಗದಲ್ಲೂ ಹೊಡೀರಿ. ಆದರೆ ಮೊದಲನ್ನ ಇವ್ರನ್ನ ಹಿಡ್ಕೊಂಡು 5 ಜನ 6 ಜನ ಬಂದು ಏನು ದಾಳಿ ಮಾಡಿ ಮಕ್ಕಳ ಮುಂದೆ, ಹೆಂಡತಿ ಮುಂದೆ ಗಂಡನ್ನು ಶೂಟ್ ಮಾಡಿ ಹೋಗ್ತಾರಲ್ಲ, ಅವ್ರನ್ನ ನಮ್ಮ ಮನೆ ಒಳಗಡೆ ಬಂದಿದ್ದು ಕಳ್ಳನ್ನ ಬಿಟ್ಬಿಟ್ಟಿದ್ದಾರೆ. ಇವ್ರದ್ದು ಮೇಯ್ನ್ ಬೇಸಲ್ಲಿ ಅಂತ ಇವ್ರನ್ನೇ ಹಿಡಿದಿದ್ದರೆ ಎಲ್ಲ ಎಲ್ಲೆಲ್ಲಿದೆ ಏನೇನಿದೆ ಅಂತ ಅವ್ರಂತ ಇಂಟ್ರಾಗೇಷನ್ ಮಾಡಿದರೆ ಸಿಕ್ಬಿಡ್ತಾಯಿತ್ತಲ್ಲ ಮಾಹಿತಿಗಳು. ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೊಡಿಬೋದಾಗಿತ್ತಲ್ಲ. ಇವ್ರು ಪ್ಲ್ಯಾನ್ ಮಾಡಿಲ್ಲ. ಆಮೇಲೆ ಉಗ್ರಗಾಮಿಗಳು ಎಸ್ಕೇಪ್ ಆಗಿಬಿಟ್ಟು ಶ್ರೀಲಂಕಾಗೆ ಅಂತ ಹೇಳಿದ್ರು. ಟಿವಿಗಳಲ್ಲಿ ನೋಡಿದ್ದೆ, ನಿಮ್ಮ ಟಿವಿಗಳಲ್ಲೇ ನೋಡಿದ್ದೆ, ನಾವೇನೇನು ಇದೇನಿಲ್ಲ, ನಿಮ್ಮ ಟಿವಿಗಳಲ್ಲೇ ನೋಡಿದ್ವಿ. ಎಸ್ಕೇಪ್ ಆಗಿಬಿಟ್ರು ಅಂದರೆ ಎಸ್ಕೇಪ್ ಆಗಿಬಿಟ್ಟಿದೆ ಅಂತ ನೀವು ಟಿವಿಗಳವ್ರು ಹೇಳಿದ್ದಾರೆ ಅಂದರೆ ನಮ್ಮ ಇಂಟೆಲಿಜೆನ್ಸ್ ಅಷ್ಟು ವೈಫಲ್ಯ ಇದೆಯಾ? ನಮ್ಮ ಏರ್ಪೋರ್ಟ್ಗಳಲ್ಲಿ ಸಿಸ್ಟಮ್ ಸರಿ ಇಲ್ವಾ? ಎಲ್ಲೋದ್ರು ಅವರು? ಇವತ್ತು ಶ್ರೀಲಂಕಾಗೆ ಓಡೋಗ್ಬಿಟ್ರು ಅಂತ ಹೇಳ್ತಾರೆ. ಇಲ್ಲ, ಅವ್ರು ಶಿಪ್ಪಲ್ಲಿ ಹೋದ್ರೆ, ಫ್ಲೈಟಲ್ಲಿ ಹೋದ್ರೆ ಗೊತ್ತಿಲ್ಲ, ಎಲ್ಲೋಗಿದ್ದಾರೆ ಗೊತ್ತಿಲ್ಲ. ಇವಾಗ ಅಲ್ಲಿ ತಿರ್ಗಾ ದಾಳಿ ಮಾಡಿ ಏನೋ 3 ಜನ ನೋಡ್ಬಿಟ್ಟಿದ್ದಾರೆ, ಅಲ್ಲಿ ಬಂದಿದ್ದವ್ರ ಅಂತ ಹೇಳ್ತಾ ಇದ್ದಾರೆ. ಆ 3 ಜನದ್ದು ಅವರೇನಾ, ಇವರು ಬೇರೆನಾ? ಮೊದಲು ತೋರಿಸ್ತಾ ಇದ್ದಿದ್ದು ಫೋಟೋಸ್ ಯಾವುದು? ಇದೆಲ್ಲ ಮನಸ್ಸಿಗೆ ಎಲ್ಲರಿಗೂ ಕಷ್ಟ ಆಗುತ್ತೆ. ಆದರೆ ನಾವು ಎಲ್ಲೇ ಆಗಲಿ, ನಮ್ಮ ಇಂಡಿಯನ್ ಆರ್ಮಿ ಬಗ್ಗೆ ಆಗಲಿ, ಇದ್ರ ಬಗ್ಗೆ ಆಗಲಿ ನಾವು ಯಾವುದೋ ಪಕ್ಷಪಾತ ಅಂತ ನಾವು ಮಾತಾಡಿಲ್ಲ. ಯಾವ ಪಕ್ಷದ ಬಗ್ಗೆನೂ ಮಾತಾಡಿಲ್ಲ. ಯಾವ ಪಕ್ಷನೂ ನಮಗೇನು ಅವ್ರೇನು ಊಟ ಹಾಕೋದಿಲ್ಲ. ಯಾವ BJP ಊಟ ಹಾಕೋದಿಲ್ಲ, ಕಾಂಗ್ರೆಸ್ಸು ಊಟ ಹಾಕೋದಿಲ್ಲ, ಇನ್ನೊಂದು ಪಾರ್ಟಿನೂ ಯಾರಿಗೂ ಊಟ ಹಾಕೋದಿಲ್ಲ. ನಿನಗೂ ಹಾಕಲ್ಲ, ನನಗೂ ಹಾಕಲ್ಲ ಊಟ. ನಮ್ಮ ಸ್ವಂತ ದುಡಿಮೆ, ನಮ್ಮ ಕಷ್ಟ, ನಮ್ಮಲ್ಲಿ ನಾವು ಬದುಕ್ತಾ ಇಂಥವ್ರು ಇರೋದನ್ನು ಇವತ್ತು ಪಬ್ಲಿಕ್ ಏನು ಮಾತಾಡ್ತಾ ಇದ್ದಾರೆ ನಮ್ಮ ಹತ್ರ ಎಲ್ಲ, ಅದನ್ನೇ ನಾನು ಮಾತಾಡಿರೋದು. ನನ್ನ ಸೈನಿಕರ ಬಗ್ಗೆ ನಾನೇನು ಮಾತಾಡಿಲ್ಲ. ಇಲ್ಲ, ಅನುಮಾನ ವ್ಯಕ್ತಪಡಿಸ್ತಾ ಇರೋದು, ನಾನು ಹೇಳ್ತಾ ಇರೋದು ಏನಂದರೆ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಸೈನಿಕರು, ಇಲ್ಲಾಂದರೆ ಪ್ರೈಮ್ ಮಿನಿಸ್ಟ್ರು, ಇಲ್ಲ ಚೀಫ್ ಮಿನಿಸ್ಟ್ರು, ಇಲ್ಲ ಡಿಫೆನ್ಸ್ ಮಿನಿಸ್ಟ್ರು, ಯಾರ ಬಗ್ಗೆಯೂ ಯಾರ ಹೆಸರು ಎತ್ತು ನಾವು ಮಾತಾಡಿಲ್ಲ. ಪಬ್ಲಿಕ್ಕಾಗಿ ಜನ ಏನು ಮಾತಾಡ್ತಾ ಇದ್ದಾರೆ ಅದನ್ನು ನಿಮ್ಗೆ ತಿಳಿಸಿದ್ದೀವಿ. ಪಬ್ಲಿಕ್ ಹೇಳೋದೇನು ಅಂದರೆ, ನಮ್ಮ ಹೆಣ್ಮಕ್ಳು ಅರ್ಶಿನ ಕುಂಕುಮ ಅಳಿಸ್ಬಿಟ್ಟು ಹೋದ್ರಲ್ಲ,
ಅವರು ಇಲ್ಲಿದ್ದವ್ರನ್ನ ಬಿಟ್ಬಿಟ್ಟು ಇನ್ನೊಂದು ಜಾಗದಲ್ಲಿ ಹೋಗಿ ಹೊಡೆದಿದ್ರು, ಆದರೂ ಅಕ್ಸೆಪ್ಟೇ ಅದೂ. ಉಗ್ರಗಾಮಿಗಳು ಇಲ್ಲದ್ರೆ ಹೊಡಿಬೇಕು. ಇವ್ರು ಎಲ್ಲಿ ಹೋದರು, ಇವ್ರನ್ನ ಯಾಕೆ ಹಿಡಿದಿಲ್ಲ ಅನ್ನೋದು ಪಬ್ಲಿಕ್ ಮಾತು ಅಷ್ಟೇ. ಪಬ್ಲಿಕ್ ಹೇಳ್ತಾ ಇರೋದು. ಜನಪ್ರತಿನಿಧಿಯಾಗಿ ನಾನೊಂದು ಭಾರತ ದೇಶದ ವ್ಯಕ್ತಿಯಾಗಿ ಮಾತಾಡ್ತಾ ಇದ್ದೀನಿ. ಪಬ್ಲಿಕ್ ಪರವಾಗಿ ಮಾತಾಡ್ತಾ ಇದ್ದೀನಿ ನಾನು. ನನ್ನ ಪರವಾಗಿ ಮಾತಾಡ್ತಿಲ್ಲ, ನನ್ನ ಇದ್ರವಾಗಿ ಪಬ್ಲಿಕ್ ಪರವಾಗೇ ಮಾತಾಡ್ತಾ ಇದ್ದೀನಿ ನಾನು. ಪಾಕಿಸ್ತಾನ ವಿರುದ್ಧ ಪ್ರತೀಕಾರ ಸರಿಯಾಗಿ ತೀರಿಸ್ಕೊಂಡಿಲ್ಲ. ಹೌದು, 100% ಉಗ್ರಗಾಮಿಗಳ ವಿಚಾರದಲ್ಲಿ ಪ್ರತೀಕಾರ ಕರೆಕ್ಟಾಗಿ ನಮ್ಮವರು ತೀರಿಸ್ಕೊಂಡಿಲ್ಲ. ಸ್ಟಾರ್ಟ್ ಮಾಡಿದ ಮೇಲೆ ಪ್ರತೀಕಾರವನ್ನು ಜನಗಳ ಮನಸ್ಸಲ್ಲಿ ಕುತ್ಕೊಳ್ಳೋ ರೀತಿಯಲ್ಲಿ ಪ್ರತೀಕಾರವನ್ನು ತೀರಿಸ್ಕೋಬೇಕಾಗಿತ್ತು. ನಮ್ಮ ಉಗ್ರಗಾಮಿಗಳ ಮೇಲೆ ಏನು ಪ್ರತೀಕಾರವನ್ನು ತೀರಿಸಬೇಕು ಅಂತ ಹೋಗಿದ್ದರು, ಸಮಾಧಾನಕರವಾದಂಥ ಪ್ರತೀಕಾರವನ್ನು ತೀರಿಸ್ಕೊಂಡಿಲ್ಲ.